ಇನ್ನು ಈ ಜಿಹಾದಿ ಡಾಕ್ಟರ್ಗಳು ಮೊದಲೇ ಪ್ಲಾನ್ ಮಾಡಿಕೊಂಡಿರುವ ಪ್ರಕಾರ ನವೆಂಬರ್ 10ನೇ ತಾರೀಕು ದೆಹಲಿಯ ಕೆಂಪುಕೋಟೆಯ ಬಳಿ ಬ್ಲಾಸ್ಟ್ ಮಾಡ್ತಾರೆ. ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಬಳಿ I-20 ಕಾರು ಸ್ಫೋಟಗೊಳ್ಳುತ್ತೆ. 12 ಜನ ಬಲಿಯಾಗ್ತಾರೆ. ಡಾಕ್ಟರ್ ಉಮರ್ ಏನಿದಾನೆ ಆತನ ಒಡೆತನದಲ್ಲಿದ್ದಂತಹ ಹ್ಯುಂಡೈ ಬಿಳಿ ಬಣ್ಣದ I-20 ಕಾರ್ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಿನ್ನೆ ಮೊನ್ನೆ ಪ್ಲಾನ್ ಅಲ್ಲ ಇದು, ಹೆಚ್ಚು ಕಡಿಮೆ 2 ವರ್ಷದಿಂದ ಇವ್ರು ಕುತ್ಕೊಂಡು ಸಂಚು ರೂಪಿಸ್ತಾ ಇದ್ರು. ಅದರ ಪ್ಲಾನ್ ಪ್ರಕಾರ ನವೆಂಬರ್ 10ನೇ ತಾರೀಕು ದೆಹಲಿಯ ಕೆಂಪುಕೋಟೆಯ ಬಳಿ ಒಂದು ಕಾರು ಬ್ಲಾಸ್ಟ್ ಆಗುತ್ತೆ. ಅದರಲ್ಲಿ ಸ್ಫೋಟಕ ವಸ್ತುಗಳನ್ನ ಇರಿಸಿ ಸೂಸೈಡ್ ಬಾಂಬರ್ ಆಗಿದ್ದ ಡಾಕ್ಟರ್ ಉಮರ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಾಲ್ ಕಿಲಾ ಮೆಟ್ರೋ ಸ್ಟೇಷನ್ ಏನಿದೆ ಗೇಟ್ ನಂಬರ್ 1ರ ಬಳಿ I-20 ಕಾರ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ನ ತೀವ್ರತೆಗೆ ಅಲ್ಲಿದ್ದಂತಹ 12 ಮಂದಿ ಬಲಿಯಾಗ್ತಾರೆ. ಸುಮಾರು 25ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಿಗೆ ಆಲ್ರೆಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಡಾಕ್ಟರ್ ಉಮರ್ ಒಡೆತನದಲ್ಲಿದ್ದಂತಹ I-20 ಕಾರ್ನಲ್ಲಿ ಭಾರಿ ಸ್ಫೋಟಕ ವಸ್ತು ಇತ್ತು. ಆ ಕಾರ್ ನಂಬರು, ಆ ಕಾರ್ ಯಾವ ಟೋಲ್ ಪ್ಲಾಜಾನ ಪಾಸ್ ಆಗಿತ್ತು, ಎಲ್ಲಿಂದ ಬಂದಿತ್ತು ಎಲ್ಲ ಕೂಡ ಇಂಚಿಂಚಿಗೆ ಆಲ್ರೆಡಿ 1000ಕ್ಕೂ ಹೆಚ್ಚು CCTV ಫುಟೇಜ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಾರ್ನಲ್ಲಿ ಸ್ಫೋಟಕ ಸಾಗಿಸುವಾಗ ಡಾಕ್ಟರ್ ಉಮರ್ ಇಬ್ಬರು ಸಹಚರರು ಸಾವನ್ನಪ್ಪಿದ್ದಾರೆ. 3 ಜನ ಕಾರಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಕಾರ್ ಡ್ರೈವ್ ಮಾಡ್ತಾ ಇದ್ದಿದ್ದ ವ್ಯಕ್ತಿ ಬೇರೆ ಯಾರು ಅಲ್ಲ, ಡಾಕ್ಟರ್ ಉಮರ್. ಸ್ಫೋಟದ ತನಿಖೆಯಲ್ಲಿ ಸಿಕ್ಕ ಮಾಹಿತಿ ಮೇಲೆ ಉಮರ್ನ ಮೂಲ ಪತ್ತೆ ಆಗುತ್ತೆ. ಆತ ಪುಲ್ವಾಮಾದವನು. ಪುಲ್ವಾಮಾದಲ್ಲಿದ್ದಂತಹ ಉಮರ್ ಅವರ ತಂದೆ ತಾಯಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸ ಆಗತ್ತೆ. ಪುಲ್ವಾಮಾದಲ್ಲಿ ಡಾಕ್ಟರ್ ಉಮರ್ ಅವರ ತಂದೆ ತಾಯಿ ಸೇರಿದಂತೆ ಒಟ್ಟು 6 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇತ್ತ ಈ ಡಾಕ್ಟರ್ ಉಮರ್ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಆತ ಕೂಡ ಈ ಕೃತ್ಯ ನಡೆಯೋದಕ್ಕೆ 2 ತಿಂಗಳಿಂದ ಆತ ಮನೆಗೆ ಹೋಗ್ತಾ ಇರಲಿಲ್ಲ, ಮನೆಯವ್ರ ಜೊತೆ ಮಾತಾಡ್ತಾ ಇರಲಿಲ್ಲ. ನನ್ನ ಮಗ 1.5 ವರ್ಷದಿಂದ ಸಂಪರ್ಕದಲ್ಲೇ ಇರಲಿಲ್ಲ, 1.5 ವರ್ಷದಿಂದ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ, ಅದೊಂದು ವಿಚಾರ. ಅದರ ಜೊತೆಗೆ ಆತ ಇತ್ತೀಚೆಗೆ ಮನೆಗೂ ಕೂಡ ಹೋಗ್ತಾ ಇರಲಿಲ್ಲ ಅನ್ನುವಂಥ ವಿಚಾರವನ್ನ ಸ್ವತಃ ಡಾಕ್ಟರ್ ಉಮರ್ ಅವರ ಅತಿಗೆ ಹೇಳಿದ್ದಾರೆ. ಕಾಂಟ್ಯಾಕ್ಟ್ ಇರಲಿಲ್ಲ ಅಂತ NIA ಎನ್ಕ್ವೈರಿ ಸಂದರ್ಭದಲ್ಲಿ ಉಮರ್ ಅವರ ತಂದೆ ಈ ವಿಚಾರ ಹೇಳಿದ್ದಾರೆ. 1.5 ವರ್ಷದಿಂದಲೂ ಆತ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಏನ್ ಮಾಡ್ತಾ ಇದ್ದಾನೆ, ಎಲ್ಲಿದ್ದಾನೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ.